ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ. ಬಾಂಧವರೇ, ಇವತ್ತು ನಾವು ಕೆಲವರು ಸಾಧನೆ ಮಾಡ್ತಿರ್ತಾರೆ. ಆ ಸಾಧನೆ ಮಾಡಬೇಕಾದ್ರೆ ಸಾಕಷ್ಟು ತೊಂದರೆಗಳು, ಅಡೆತಡೆಗಳು ಕೂಡ ಜಾಸ್ತಿ ಬರ್ತಾ ಇರುತ್ತೆ. ಅಲ್ಲಿ ಏನು ಅವ್ರು ಕೂತು ಒಂದು ಸಾಧನೆ ಮಾಡಬೇಕು ಅಥವಾ ಮಂತ್ರ ಉಚ್ಚಾರಣೆ ಮಾಡಬೇಕು ಅಥವಾ ಮಂತ್ರಗಳನ್ನ ನಾವು ಯಾವುದೋ ಒಂದು ಸಿದ್ಧಿ ಮಾಡಬೇಕು, ಅದನ್ನು ಪಡ್ಕೋಬೇಕು ಅಂತ ಸಾಕಷ್ಟು ಅದನ್ನು ಒಂದು ಪ್ರಯತ್ನ ಮಾಡ್ತಿರ್ತಾರೆ. ಆದರೆ ಕೆಲವೊಂದು ನೆಗೆಟಿವ್ಗಳು ಅಥವಾ ಅವ್ರಿಗೆ ಇದ್ದಂಥ ಕೆಲವು ತೊಂದರೆಗಳು ಅಥವಾ ಜನದ್ದು ತೊಂದರೆಗಳಿಂದ ಅವ್ರು ಯಾವುದೇ ರೀತಿ ಸಾಧನೆ ಮಾಡ್ಕೊಳ್ಳಿಕ್ಕಾಗಲ್ಲ. ಏಕೆಂದರೆ ಒಬ್ಬ ಸಾಧಕ ಏನಾದರೂ ಅವನು ಸಿದ್ಧಿ ಮಾಡ್ಕೋಬೇಕು ಅಂದರೆ 108 ತೊಂದರೆಗಳು ಬರುತ್ತೆ. 108 ತೊಂದರೆಗಳು, ಸಾಕಷ್ಟು ತೊಂದರೆಗಳು ಬರುತ್ತೆ. ಅಲ್ಲಿಗೆ ಅವಾಗ ಅವ್ನು ಪ್ರಯತ್ನ ಪಟ್ಟು ಏನಾಗುತ್ತೆ, ಅಯ್ಯೋ ಇದು ಮಾಡೋದೇ ಬೇಡ, ಯಾಕೋ ಇಷ್ಟೊಂದು ತೊಂದರೆ ಆಗ್ತಾಯಿದೆ, ಯಾಕೋ ಬೇಡಪ್ಪ ಇದು ಮಾಡೋದು ಬೇಡ ಅನ್ನೋ ಥರ ಅವ್ರಿಗೆ ಅನ್ನಿಸ್ಬಿಡುತ್ತೆ. ಯಾಕೆಂದರೆ ಇದೆಲ್ಲ ಏನಾಗುತ್ತೆ, ಒಳ್ಳೆಯದು ಯಾವ್ದಾದ್ರು ಸಿದ್ಧಿ ಮಾಡಿಕೊಂಡು ಯಾವುದೋ ಒಂದು ದೇವಿನ ಒಂದು ವಶಿ ಮಾಡ್ಕೊಳ್ಳೋದು ಅಥವಾ ಮಂತ್ರಗಳು ಸಿದ್ಧಿ ಮಾಡ್ಕೊಳ್ಳೋದು, ಯಾವುದೋ ಒಂದು ಸಿದ್ಧಿ ಮಾಡ್ಕೋಬೇಕು ಅಂತ ನೀವು ಅಂದ್ಕೊಂಡಾಗ ಏನಾಗುತ್ತೆ, ಈ ರೀತಿಯಾಗಿ ಒಂದು ತೊಂದರೆಗಳು ಅಡ್ಡ ನಿಮಗೆ ಏನಾಗುತ್ತೆ, ಅಡೆತಡೆಗಳು ಜಾಸ್ತಿ ಆಗಿಬಿಡುತ್ತೆ. ಇಂಥ ಅಡೆತಡೆಗಳು ನಿಮಗೆ ತೊಲಗೋಗಬೇಕು. ನಾವು ಏನೇ ಕಾರ್ಯ ಮಾಡೋದು, ಯಾವುದೇ ಸಿದ್ಧಿ ಮಾಡ್ಕೊಳ್ಳೋಕ್ಕೋದು ಸರಿಯಾದ ರೀತಿಯಲ್ಲಿ ನಮಗೆ ಸರಳವಾಗಿ ನಮ್ಮ ಕೆಲಸಗಳೆಲ್ಲ ಭಾಳ ಸುಲಭವಾಗಿ ಆಗಬೇಕು ಅಂದರೆ ಕೆಲವೊಂದು ಈ ಒಂದು ಕಾಳಿ ಮಾತೆಯದು ಮಂತ್ರ ಬರುತ್ತೆ. ಈ ಕಾಳಿ ಮಾತೆಯದು ಮಂತ್ರ ಭಾಳ ಒಂದು ಅದ್ಭುತವಾದಂಥ ಮಂತ್ರ. ಇದು ಭಾಳ ಈಸಿಯಾಗಿ ಕೂಡ ಮಂತ್ರ ಒಂದು ಸರಿಯಾದ ರೀತಿ ಸಿದ್ಧಿ ಮಾಡ್ಕೋಬೇಕಾಗುತ್ತೆ. ಇನ್ನೇನು ಮುಂದಿನ ಒಂದು ಇದ್ರೊಳಗೆ ನಿಮಗೆ ಅಮಾಸೆನೂ ಬರ್ತಾ ಇದೆ ಮತ್ತು ಗ್ರಹಣ ಕೂಡ ಬರ್ತಾ ಇದೆ. ಈಗಂತೂ ನೀವು ಒಳ್ಳೊಳ್ಳೆ ಇದು ಕೆಲಸಗಳು ಕೂಡ ಮಾಡ್ಕೋಬೋದು. ಇದು ಏನಾದರೂ ಈ ಥರ ಇದ್ದಾಗ ನೀವು ಇದನ್ನು ತೆಗೆದು ಬಿಸಾಕಿದಾಗ ಅವಾಗ ನಿಮಗೆ ಮುಂದೆ ಬರೋ ಅಂಥ ಒಂದು ಕೆಲಸಗಳಿಗೆ ನಿಮಗೆ ಭಾಳ ಈಸಿ ಆಗುತ್ತೆ. ಈ ಕಾಳಿ ಮಾತೆಯನ್ನು ಒಂದು ಮಂತ್ರ ನೀವು ಸಿದ್ಧಿ ಮಾಡ್ಕೋಬೇಕಾಗತ್ತೆ. ಇದನ್ನು ಯಾಕೆ ಮಾಡ್ಕೋಬೇಕು, ಹೇಗೆ ಅನ್ನೋದು ಈ ಮಂತ್ರ ನಾನು ತೋರಿಸ್ತೀನಿ ನಿಮಗೆ. ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಇದೇ ಮಂತ್ರ. ಈ ಮಂತ್ರನ ನೀವು ಒಂದು 3 ಬಾರಿ ಹೇಳಬೇಕಾಗತ್ತೆ. ಇದು ಕಾಳಿ ಮಾತೆಯ ಒಂದು ಮಂತ್ರ. ಇದನ್ನು ಮೊದಲು ನೀವು ಒಂದು 108 ಸಾರಿ ಹೇಳ್ಕೋಬೇಕಾಗತ್ತೆ. 108 ಸಾರಿ ಹೇಳಿ ಸಿದ್ಧಿ ಮಾಡಿಕೊಂಡು ತದನಂತರ ಇದನ್ನು ಒಂದು 3 ಬಾರಿ ಒಂದು ನಿಮ್ಮ ಬಲಗೈ ಮೇಲೆ ಊದ್ಕೊಂಡು ನಿಮ್ಮ ಒಂದು ಏನು ಒಂದು ಕಾರ್ಯ ಆಗಬೇಕು ಅಥವಾ ಈ ಒಂದು ಮಂತ್ರ ನಿಮಗೆ ಸಿದ್ಧಿ ಆಗಬೇಕು ಅಥವಾ ನಿಮಗೆ ಯಾರ ತೊಂದರೆ ಮಾಡಿದರೆ ಅದು ಪರಿಹಾರ ಆಗಬೇಕು ಅಥವಾ ನಿಮ್ಮ ಕಾರ್ಯಗಳು ಕೈಗೂಡಬೇಕು, ನಿಮ್ಮ ಇಷ್ಟಪಟ್ಟಂಥ ಕಾರ್ಯಗಳು ಆಗಬೇಕು ಅಂತ ಈ ಮಂತ್ರ ಹೇಳಿಬಿಟ್ಟು ನೀವು ಕೈ ಮೇಲೆ ಊದ್ಕೋಬೇಕು. ಬಲಹಸ್ತದ ಮೇಲೆ ಅಂದರೆ ಬಲಗೈ ಹಸ್ತ ಬರುತ್ತಲ್ವ, ಆ ಬಲಗೈ ಹಸ್ತದ ಮೇಲೆ ಉಫ್ ಅಂತ ಊದಬೇಕಾಗುತ್ತೆ. ಊದ್ಕೊಂಡು ನಿಮ್ಮ ಒಂದು ಕೆಲಸಗಳಿಗೆ ನೀವು ಹೋದಾಗ ಅಥವಾ ನೀವೇನು ಒಂದು ಸಾಧನೆ ಮಾಡೋಕ್ಕೆ ಹೋಗ್ತೀರಾ, ಹೋದಾಗ ನಿಮಗೆ ಈ ಒಂದು ಸರಿಯಾದ ರೀತಿಲಿ ನಿಮಗೆ ಆ ಒಂದು ಕಾರ್ಯ ಆಗ್ಬೋದು, ಸಾಧನೆ ಆಗ್ಬೋದು, ಮಂತ್ರಗಳಾಗ್ಬೋದು, ಯಾವುದೇ ಇದ್ದರೂ ನಿಮ್ಮ ಕೆಲಸಗಳು ಭಾಳ ಈಸಿಯಾಗಿ ನಡೆಯುತ್ತೆ. ಇದು ಒಂದು ಕಾಳಿ ಮಾತೆಯದು ಭಾಳ ಅದ್ಭುತವಾದಂಥ ಮಂತ್ರ. ಯಾಕೆಂದರೆ ಸುಮ್ಮನೆ ಅದು ನಾನು ಅಷ್ಟು ಹೇಳ್ಕೊಂಡ್ರೆ ಭಾಳ ದೊಡ್ಡದಾಗ್ತಾ ಹೋಗುತ್ತೆ. ಭಾಳ ಸಿಂಪಲಾಗಿ ಹೇಳ್ತಾ ಇದ್ದೀನಿ. ಯಾವುದೇ ಖರ್ಚು ವೆಚ್ಚ ಏನೂ ಇಲ್ಲ ಇದಕ್ಕೆ. ಮಂತ್ರಗಳಿಂದನೇ ನೀವು ಸ್ಟ್ರಾಂಗ್ ಆಗೋವಂಥದ್ದು. ನೀವು ಹೇಳ್ತಾ ಏನಾಗುತ್ತೆ, ನಿಮ್ಮ ಎಲ್ಲ ಕೆಲಸಗಳು ನಿಮ್ಗೆ ಅಡೆತಡೆ ಮಾಡಿದರೆ, ನಾನು ಮೊದಲೇ ಹೇಳಿದ್ದೀನಲ್ವ, ಆ ರೀತಿ ಎಲ್ಲ ಆದಾಗ ಈ ಮಂತ್ರನ ನೀವು ಯಾವಾಗಲೂ ಅಷ್ಟೇ, ನೀವೆಲ್ಲರೂ ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ಇದನ್ನೊಂದು 3 ಸಾರಿ ಹೇಳಿ. 3 ಸಾರಿ, ಜಾಸ್ತಿ ಸಾರಿ ಅಲ್ಲ, 3 ಬಾರಿ ಹೇಳಿಬಿಟ್ಟು ನಿಮ್ಮ ಬಲ ಅಂಗೈ ಮೇಲೆ ಊದ್ಕೋಬೇಕು. 3 ಬಾರಿ ಉಫ್ ಅಂತ ಈ ರೀತಿ ಊದ್ಕೊಂಡಾಗ ಊದಿದಾಗ ಏನಾಗುತ್ತೆ, ಊದಿದಂಥ ಒಂದು ಇದರಲ್ಲಿ ಎಲ್ಲ ನಿಮ್ಗೆ ಯಾವುದೇ ಕಟ್ಟಿರ್ಬೋದು ಅಥವಾ ಯಾವುದೇ ಒಂದು ತೊಂದರೆಗಳಿರ್ಬೋದು ಅಥವಾ ನಿಮ್ಮಲ್ಲಿ ಯಾವುದೋ ಒಂದು ದುಷ್ಟ ಶಕ್ತಿಗಳು ಅಡ್ಡ ಹಾಕ್ತಾಯಿದ್ದು ತೊಂದರೆಗಳು ಕೊಡ್ತಾರೆ, ನಿಮ್ಮ ಒಂದು ಯಾವುದೇ ಕೆಲಸಕ್ಕೆ ವಿಘ್ನಗಳು ಮಾಡ್ತಾ ಇದ್ದಾವೆ ಅಂದಾಗ ಈ ರೀತಿ ಮಾಡಿದಾಗ ಅದು ಹೋಗುತ್ತೆ. ಮತ್ತು ಇನ್ನೂ ಒಂದು ನೀವು ಕೆಲಸ ಮಾಡ್ಬೋದು, ಭಸ್ಮದಲ್ಲಿ ಕೂಡ ಅದೇ ರೀತಿ ಮಾಡ್ಕೋಬೋದು. ಕೈಯಲ್ಲಿ ಒಂದು ಸ್ವಲ್ಪ, ಜಾಸ್ತಿ ಬೇಡ, ಒಂದು ಸ್ವಲ್ಪ ಹಾಕ್ಕೊಂಡು ಅದನ್ನು ಅದೇ ರೀತಿ ಈ ಮಂತ್ರ ಹೇಳಿ ಅದನ್ನು ನಿಮ್ಮ ಮುಂದುಗಡೆ ಕೈ ಹೀಗೆ ಬಾಯಿ ಹತ್ರ ಇಟ್ಕೊಂಡು ಉಫ್ ಅಂತ ಅದನ್ನು 3 ಬಾರಿ ಊದಿದ್ರೆ